ಬೆಂಗಳೂರಿನಲ್ಲೊಂದು ಭೀಭತ್ಸ ಕೊಲೆ ನಡೆದು ಹೋಗಿದೆ ಇವತ್ತು. ವ್ಯಕ್ತಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿದ. ಓಕೆ, ವ್ಯಕ್ತಿಯೊಬ್ಬರನ್ನ ತುಂಡು ತುಂಡಾಗಿ ಕತ್ತರಿಸಿ ಮರ್ಡರ್ ಮಾಡಿದ್ದಾರೆ. KV ಶ್ರೀನಾಥ್ ಎಂಬುವರನ್ನ ಮಾಧವರಾವ್ ಅಂತಕ್ಕಂಥ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ತುಂಡು ತುಂಡಾಗಿ ಕೊಂದು 2 ಬ್ಯಾಗಲ್ಲಿ ದೇಹವನ್ನು ವಿಲೇವಾರಿ ಮಾಡಿದ್ದಾನೆ. ತುಂಡು ತುಂಡು ಮಾಡಿಕೊಂಡು ಕವರ್ಗೆ ತುಂಬಿಕೊಂಡು ತಗೊಂಡೋಗಿರೋದು. ಇದು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಭಯಾನಕ ಕೃತ್ಯ. ಚೀಟಿ ಹಣದ ವಿಚಾರಕ್ಕೇನೋ ಜಾಕ್ರಾಡಿಂದ ಹೊಡೆದು ಶ್ರೀನಾಥ್ನನ್ನು ಕೊಲೆ ಮಾಡಿರೋದು. 29ನೇ ತಾರೀಕು ನಡೆದಿರೋದು, ಕಳೆದ ತಿಂಗಳು. ಪೊಲೀಸರ ವಿಚಾರಣೆ ವೇಳೆ ಅಸಲಿ ಕಥೆಯನ್ನು ಮಾಧವರಾವ್ ಹೇಳಿದ್ದಾನೆ. ಆಂಧ್ರ ಪ್ರದೇಶದಲ್ಲಿ ಅವನನ್ನು ಈಗ ಬಂಧಿಸಿದ್ದಾರೆ. ಕೋಪದಲ್ಲಿ ಇವನು ಮಾಧವರಾವ್ ಅವರು ಶ್ರೀಕಾಂತ್ಗೆ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿಕೊಂಡು ಆಮೇಲೆ ಅವತ್ತು ಲೇಟ್ ನೈಟ್ ಇವ್ರದ್ದು ಬಾಡಿ, ಶ್ರೀಕಾಂತ್ ಅವ್ರದ್ದು ಬಾಡಿ ಕಟ್ ಮಾಡಿ ಈ ಪಿನಾಕಿನಿ ನದಿ ಕಾಡುಗೋಡಿ ಲಿಮಿಟ್ಸಲ್ಲಿ ಅವತ್ತು ಅಲ್ಲಿ ಹೋಗಿ ಸಪ್ರೇಟಾಗಿ ಅಲ್ಲಿ ಡಿಸ್ಪೋಸಲ್ ಮಾಡಿರ್ತಾರೆ. ಸೊ ಈ ವಿಚಾರವಾಗಿ ಸಂಪಿಗೆಯಲ್ಲಿ ಇನ್ಸ್ಪೆಕ್ಟರ್ ಅವರು ನಮ್ಮ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ಈ ಕೇಸದ ತನಿಖೆ ಕೈಗೊಂಡು ಆರೋಪಿಯವರನ್ನು ವಶಕ್ಕೆ ಪಡೆದು ಆಮೇಲೆ ಒಂದು ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗ್ತೀನಿ. ಉಮೇಶ್, ಈಗ ಈ ಮರ್ಡರ್ 29ನೇ ತಾರೀಕು ನಡೆದಿರತಕ್ಕಂಥದ್ದು, ಆದರೂ ಕೂಡ ಇವತ್ತು ಈ ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಅಪ್ಡೇಟ್ಸ್ ಏನು ಸಿಕ್ಕಿದೆ ಈ ಪ್ರಕರಣದಲ್ಲಿ ಅಂತ? ಅರವಿಂದ್, ಈಗ ಮಾಧವರಾವ್ ಏನಿದ್ದಾನೆ ಆರೋಪಿ, ಆತನನ್ನು 10 ದಿನಗಳ ಕಾಲ ಕಸ್ಟಡಿಗೂ ಕೂಡ ಪಡೆದಿರುವಂಥದ್ದು. ಪ್ರಮುಖವಾಗಿ 5 ಲಕ್ಷ ಚೀಟಿ ವಿಚಾರಕ್ಕೆ ಏನಾದರೂ ಕೊಲೆ ಆಯಿತಾ ಅಥವಾ ಅವರ ಪತ್ನಿಯೊಂದಿಗೆ ಏನು ಈತ ಸಲುಗೆಯಿಂದ ವರ್ತಿಸಿದ್ದ, ಅದಕ್ಕೆ ಏನಾದರೂ ಕೊಲೆ ಆಯಿತಾ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ರಾಮಮೂರ್ತಿ ನಗರ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. 28ನೇ ತಾರೀಕು ಏನು ಆತ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರದಲ್ಲಿ ಅವತ್ತೇ ಅವ್ರ ಮನೇಲಿ ಯಾರೂ ಇರೋದಿಲ್ಲ. ಆ 1 ವಾರಗಳ ಹಿಂದೆ ಅಷ್ಟೇ ಈ 2 ಮಕ್ಕಳು ಮತ್ತು ಹೆಂಡತಿನ ಆತ ಆಂಧ್ರ ಪ್ರದೇಶಕ್ಕೆ ಕಳಿಸಿರ್ತಾನೆ. ಆ ಸಂದರ್ಭದಲ್ಲಿ ಒಬ್ಬನೇ ಇದ್ದಂಥ ವೇಳೆಯಲ್ಲಿ ಏನು ಶ್ರೀನಾಥ್ ಯಾವಾಗ ಮನೆಗೆ ಬರ್ತಾನೆ, ಮನೆಗೆ ಬಂದಂಥ ವೇಳೆಯಲ್ಲಿ 5 ಲಕ್ಷ ಚೀಟಿ ಅಮೌಂಟ್ ಕೊಡುವಂಥದ್ದು ಮತ್ತು ತನ್ನ ಪತ್ನಿಯೊಂದಿಗೆ ಆಗಾಗ ಮನೆಗೆ ಬರ್ತಾ ಇದ್ದೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಬ್ಬರ ಮಧ್ಯೆ ಗಲಾಟೆ ನಡೆಯುವಂಥದ್ದು. ಗಲಾಟೆ ನಡೆದ ನಂತರದಲ್ಲಿ ಆ ಸಂದರ್ಭದಲ್ಲಿ ಈತ ಜಾಕ್ರಾಡಿಂದ ಆತನ ತಲೆಗೆ ಹೊಡೆದು ಬರ್ಬರವಾಗಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರದಲ್ಲಿ ಅವತ್ತು ತಡರಾತ್ರಿ ತನಕ ಕಾದು ತಡರಾತ್ರಿ ಆ ಮೃತದೇಹ ಏನಿರುತ್ತೆ ಅದನ್ನು 3 ಪೀಸ್ಗಳಾಗಿ ಕಟ್ ಮಾಡಿ ತನ್ನದೇ ಬೈಕ್ನಲ್ಲಿ ಆ 3 ಭಾಗಗಳನ್ನು ಚೀಲಕ್ಕೆ ತುಂಬಿಕೊಂಡು ಪ್ರತ್ಯೇಕವಾಗಿ ತುಂಬಿಕೊಂಡು ನಂತರದಲ್ಲಿ ಕಾಡುಗೋಡಿಯ ಏನು ಆ ರಾಜಕಾಲುವೆ ಏನಿದೆ ಅಲ್ಲಿ ಎಸ್ತು ಬಂದಿರುವಂಥದ್ದು. ಎಸ್ತು ಬಂದ ನಂತರದಲ್ಲಿ ಯಾವಾಗ ಶ್ರೀನಾಥ್ ಮಿಸ್ ಆಗ್ತಾನೆ, ಮಿಸ್ ಆದಂಥ ಸಂದರ್ಭದಲ್ಲಿ ಆಕೆಯ ಪತ್ನಿ ಕಂಪ್ಲೇಂಟ್ ಕೊಡ್ತಾಳೆ, ಮಿಸ್ಸಿಂಗ್ ಕಂಪ್ಲೇಂಟ್. ಆಗ ತನಿಖೆ ಮಾಡಿದಂಥ ವೇಳೆಯಲ್ಲಿ ಮಾಧವರಾವ್ ಮನೆಗೆ ಹೋಗಿದ್ದಂಥ ಶ್ರೀನಾಥ್ ಮತ್ತೆ ವಾಪಸ್ ಬಂದಿರಲ್ಲ. ಅವ್ರ ಮನೇಲಿ CCTVಯಲ್ಲೇ ಅದು ರೆಕಾರ್ಡ್ ಆಗಿತ್ತು ಕೂಡ. ಆ ಸಂದರ್ಭ ಹಾಗಾಗಿ ಆತನನ್ನು ಬಂಧನ ಮಾಡಿ ಈಗ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಉಮೇಶ್.